ಮೆಜೆಸ್ಟಿಕ್ನಲ್ಲಿ ರೈಲ್ವೆ ಸ್ಟೇಷನಲ್ಲಿ ಅದರಲ್ಲೂ ಕೂಡ ಈ ಸೀಟ್ ವಿಚಾರದಲ್ಲಿ ರೈಲ್ವೆ ಸೀಟ್ ವಿಚಾರದಲ್ಲಿ ನಾವು ನಿಮಗೆ ರಿಸರ್ವೇಷನ್ ಸೀಟ್ಗಳನ್ನು ಕೊಡಿಸ್ತೀವಿ, ವೇಟಿಂಗಲ್ಲಿ ಇದ್ರೂ ಪರವಾಗಿಲ್ಲ, ನೀವು ದುಡ್ಡು ಎಕ್ಸ್ಟ್ರಾ ಕೊಡಿ ಅಂತ ಹೇಳಿ ದಂಧೆ ಮಾಡ್ತಾ ಇದ್ದ ವ್ಯಕ್ತಿಗಳಿಗೆ RPF ಪೊಲೀಸರು ಬಿಸಿ ಮುಟ್ಟಿಸಿದ್ದಾರೆ. ಹೇಗೆ ನಡೀತು ಅವರ ದಾಳಿ, ಕಾರ್ಯಾಚರಣೆಯಲ್ಲಿ ಹೊರಬಿದ್ದಂತಹ ಸತ್ಯ ಏನು, ಬನ್ನಿ ಡೀಟೇಲ್ಸ್ ಇದೆ ನೋಡ್ಕೊಂಡು ಬರೋಣ. ಮೆಜೆಸ್ಟಿಕ್ ರೈಲ್ವೆ ಸ್ಟೇಷನ್ನಲ್ಲಿ ರಿಸರ್ವೇಷನ್ ಟಿಕೆಟ್ ದಂಧೆ. ಕಾಸು ಕೊಟ್ರೆ ಸಾಕು, ವೇಟಿಂಗ್ ಲಿಸ್ಟ್ ಇದ್ರೂ ಟಿಕೆಟ್ ಕನ್ಫರ್ಮ್. ಟ್ರಾವೆಲ್ ಏಜೆನ್ಸಿ ಅಂಗಡಿಗಳ ಮೇಲೆ RPF ಟೀಮ್ ದಾಳಿ. ಮೆಜೆಸ್ಟಿಕ್ ರೈಲ್ವೆ ಸ್ಟೇಷನ್ನಲ್ಲಿ ಟಿಕೆಟ್ ರಿಸರ್ವೇಷನ್ ಮಾಡ್ಕೊಡ್ತೀವಿ ಅಂತ ಹೇಳಿ ಪ್ರಯಾಣಿಕರ ಬಳಿ 1 ಹಣ ಪೀಕ್ತಾ ಇದ್ದ ಟ್ರಾವೆಲ್ ಏಜೆನ್ಸಿಗಳ ಮೇಲೆ RPF ಪೊಲೀಸರು ದಾಳಿ ನಡೆಸಿ 5ರನ್ನ ವಶಕ್ಕೆ ಪಡೆದುಕೊಂಡಿದ್ದಾರೆ. ಟಿಕೆಟ್ ಕೌಂಟರ್ಗಳ ಬಳಿ ನಿಂತು ವೇಟಿಂಗ್ ಲಿಸ್ಟ್ ಅಲ್ಲಿರುವಂತಹ ಪ್ರಯಾಣಿಕರನ್ನ ಟಾರ್ಗೆಟ್ ಮಾಡಿಕೊಂಡು ತಮ್ಮ ಟ್ರಾವೆಲ್ ಏಜೆನ್ಸಿ ಅಂಗಡಿಗಳಿಗೆ ಕರ್ಕೊಂಡು ಬಂದು ಟಿಕೆಟ್ ಕನ್ಫರ್ಮ್ ಮಾಡ್ಕೊಳ್ತಿದ್ರು. ಖಚಿತ ಮಾಹಿತಿಯ ಮೇರೆಗೆ RPFನ ಕ್ರೈಮ್ ಇನ್ವೆಸ್ಟಿಗೇಷನ್ ಬ್ರಾಂಚ್ ಹಾಗೂ ಡಿವಿಷನಲ್ ಸ್ಟೇಷನ್ ಟೀಮ್ನಿಂದ ದಾಳಿ ಹಾಕಿದೆ. ಅನುಮಾನಾಸ್ಪದ ಓಡಾಟ ಹಾಗೂ ಟಿಕೆಟ್ ಕನ್ಫರ್ಮ್ ಮಾಡಿಕೊಡ್ತಿದ್ದಂತಹ ಟ್ರಾವೆಲ್ ಏಜೆನ್ಸಿ ಸಿಬ್ಬಂದಿಗಳನ್ನು ವಶಕ್ಕೆ ಪಡೆದು ವಿಚಾರಣೆ ಮಾಡಲಾಗ್ತಿದೆ. RPFನ ಅಧಿಕಾರಿಗಳು ಇದೀಗ ಒಂದಿಷ್ಟು ದಾಖಲೆಗಳನ್ನು ಈಗ ವಶಕ್ಕೆ ಪಡೆದಿದ್ದಾರೆ. ಈಗ ಯಾರ್ಯಾರ ಪ್ರಯಾಣಿಕರ ಹೆಸರಿನ ಮೇಲೆ ರಿಸರ್ವೇಷನನ್ನು ಮಾಡಿಸಿದ್ರು ಆ ಟಿಕೆಟ್ಗಳನ್ನು ಕೂಡ ಇದೀಗ ವಶಕ್ಕೆ ಪಡೆದಿದ್ದಾರೆ. ಸೊ ಇದು ಗಮನಿಸ್ತಾ ಇದ್ದೀರಿ, ಈ ಒಂದು ಟಿಕೆಟನ್ನು SSSBT ಇದು ಟೂರ್ ಆ್ಯಂಡ್ ಟ್ರಾವೆಲ್ಸ್ ಅಂತ ಅನಿಸುತ್ತೆ. ಈ ಹೆಸರಿನ ಮೇಲೆ ಈಗ ಇದು SL ಸ್ಲೀಪರ್ ಕೋಚ್ ಆಗಿದೆ. ಸೊ ಇಲ್ಲಿಂದ ಎಲ್ಲಿಗೆ ಹೋಗ್ತಾ ಇತ್ತು ಅನ್ನುವಂಥದ್ದು ಇದರಲ್ಲಿ ಮೆನ್ಷನ್ ಮಾಡಿಲ್ಲ. 1600 ರೂಪಾಯಿ ತೊಗೊಂಡಿದ್ದಾರೆ. ಅದರ ಜೊತೆಗೆ ಯಾರ್ಯಾರಿಗೆ ರಿಸರ್ವೇಷನನ್ನು ಮಾಡಿಸ್ತಾ ಇದ್ರು ಅನ್ನೋದಕ್ಕೆ ಈಗ ಒಂದಿಷ್ಟು ರೈಲ್ವೆ ರಿಸರ್ವೇಷನ್ ಫಾರ್ಮ್ಗಳನ್ನು ಕೂಡ ಇಲ್ಲಿ ಇಟ್ಕೊಂಡಿದ್ದಾರೆ. ಅದರ ಜೊತೆಗೆ ಇದರಲ್ಲಿ ಒಂದಿಷ್ಟು ಡಾಕ್ಯುಮೆಂಟ್ಸ್ಗಳನ್ನು ಇದರಲ್ಲಿ ಇದ್ದಾವೆ. ಇದು ಒಂದು ಕಾಪಿ ಅವರಿಗೆ ಹೋಗುತ್ತೆ, ಇನ್ನೊಂದು ಕಾಪಿ ಪ್ಯಾಸೆಂಜರ್ಗೆ, ಮತ್ತು ಅವ್ರಿಗೊಂದು ಡಾಕ್ಯುಮೆಂಟನ್ನು ಇಟ್ಕೊಂಡಿರ್ತಾರೆ. ಸೊ ಇಲ್ಲಿ ಒಂದರಲ್ಲಿ ರಿಸಿಪ್ಟ್ ಇವೆಲ್ಲವೂ ಕೂಡ. ಸೊ ಯಾರೆಲ್ಲ ಅವರಿಗೆ ಯಾವ ಪ್ರಯಾಣಿಕರಿಗೆ ರಿಸರ್ವ್ ಮಾಡಿಸ್ಕೊಟ್ಟಿದ್ದಾರೆ ಅನ್ನೋದಕ್ಕೆ ಈಗ ಇಲ್ಲಿ ಹೆಸರನ್ನು ಕೂಡ ಬರೆದುಕೊಂಡಿರ್ತಾರೆ, ಇಲ್ಲಿ ಪ್ರೈಸನ್ನು ಕೂಡ ಹಾಕಿರ್ತಾರೆ. ಸೊ ವೇಟಿಂಗ್ ಲಿಸ್ಟ್ ಯಾರಿಗೆಲ್ಲ ಬಂದಿರುತ್ತೆ ಅದು ಕನ್ಫರ್ಮೇಷನ್ ಬೇಕು ಅಂತೇಳಿ PNR ನಂಬರ್ ಕೊಟ್ಟರೆ ಇಮಿಡಿಯೇಟಾಗಿ ಅವ್ರಿಗೆ ಯಾರು ಚಾರ್ಟನ್ನು ಪ್ರಿಪೇರ್ ಮಾಡ್ತಿರ್ತಾರೆ ರೈಲ್ವೆ ಅಧಿಕಾರಿಗಳ ಜೊತೆ ಸೇರಿಕೊಂಡು ಈ ಥರದ್ದೊಂದು ವ್ಯವಸ್ಥಿತ ದಂಧೆ ನಡೆಸ್ತಾ ಇದ್ದಾರೆ ಅನ್ನುವಂಥ ದೂರುಗಳು, ಆರೋಪಗಳು ಕೂಡ ಇದ್ದಾವೆ. ಆದರೆ ಈ ಆರೋಪಗಳು ಎಷ್ಟರ ಮಟ್ಟಿಗೆ ಸತ್ಯ ಅನ್ನುವಂಥದ್ದು ಸ್ಪಷ್ಟ ಇಲ್ಲ. ಸೊ ಹಾಗಾಗಿ RPFನ ಅಧಿಕಾರಿಗಳು ಇದೀಗ ದಾಳಿಯನ್ನು ನಡೆಸಿ ಒಂದಿಷ್ಟು ದಾಖಲೆಗಳನ್ನು ಕೂಡ ವಶಪಡಿಸಿಕೊಳ್ಳುವಂತಹ ವ್ಯವಸ್ಥೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಈಗ ಅಧಿಕಾರಿಗಳು ಬರ್ತಾ ಇದ್ದ ಹಾಗೆ ಎಲ್ಲ ಇಲ್ಲಿದ್ದಂಥ ಸಿಬ್ಬಂದಿಗಳು ಕೂಡ ಇಲ್ಲಿಂದ ಹೋಗಿದ್ದಾರೆ. ಕೇವಲ ಈ ಒಂದು ಅಂಗಡಿ ಮಾತ್ರ ಅಲ್ಲ, 2-3 ಟೂರ್ ಆ್ಯಂಡ್ ಟ್ರಾವೆಲ್ಸ್ ಅಂಗಡಿಯವರು ಕೂಡ ಇಲ್ಲೇ ಇದ್ದಾರೆ. ಅಂದರೆ ಇವರು ಅಧಿಕಾರಿಗಳು ಬರ್ತಾ ಇದ್ದ ಹಾಗೆ ಎಸ್ಕೇಪನ್ನು ಕೂಡ ಆಗಿದ್ದಾರೆ. ಸೊ ಈಗ ಸಂಬಂಧಪಟ್ಟಂತಹ ದಾಖಲೆಗಳನ್ನು ಪಡೆದು ಇದೀಗ ಒಂದಿಷ್ಟು ತನಿಖೆಗಳನ್ನು ಕೂಡ ಇದೀಗ ಅಧಿಕಾರಿಗಳು ಮುಂದುವರಿಸಲಿದ್ದಾರೆ. ಟ್ರಾವೆಲ್ ಏಜೆನ್ಸಿ ಸಿಬ್ಬಂದಿಗಳೇ ಟಿಕೆಟ್ ಬುಕ್ ಮಾಡಿ ಕನ್ಫರ್ಮ್ ಮಾಡಿಕೊಡ್ತಿದ್ರು. ಇನ್ನು ಕೆಲವರ ಬಳಿ ವೇಟಿಂಗ್ ಇರುವಂತಹ ಟಿಕೆಟ್ PNR ನಂಬರ್ ಅನ್ನು ಪಡೆದು ಟಿಕೆಟ್ ರಿಸರ್ವ್ ಮಾಡ್ಕೊಡ್ತೀವಿ ಅಂತ ಹೇಳಿ ರಿಸರ್ವೇಷನ್ ಕೌಂಟರ್ ಬಳಿಯೇ ಗ್ರಾಹಕರ ಜೊತೆಗೆ ವ್ಯವಹಾರ ನಡೆಸ್ತಿದ್ರು. ಹೀಗೆ ಪ್ರತಿದಿನ ಟಿಕೆಟ್ ಕೌಂಟರ್ ಬಳಿ ಗ್ರಾಹಕರ ಜೊತೆಗೆ ನಡೆಸ್ತಾ ಇದ್ದ ಮಾತುಕತೆ, ಅನುಮಾನಾಸ್ಪದ ಓಡಾಟ ನೋಡಿ ರೈಲ್ವೆ ಬೆಂಗಳೂರು ವಿಭಾಗದ ಹಿರಿಯ ಅಧಿಕಾರಿಗಳ ಸೂಚನೆಯ ಮೇರೆಗೆ ದಾಳಿ ನಡೆಸಲಾಗಿದೆ. ನೋಡಿ ಎಷ್ಟಾಗುತ್ತೆ ಸರ್? 300 ಜಾಸ್ತಿ ಆಯ್ತಲ್ಲ ಸರ್? ಇದಕ್ಕೆ ಎಷ್ಟು 400 ಕೊಟ್ಟಿದ್ದೀವಿ, 300 ಅಂದರೆ 700 ಆಯ್ತು. ಇರಬೇಕಲ್ಲ ಸರ್? ಹಾಂ ಇರಬೇಕಲ್ಲ. ಜನರಲ್ ಟಿಕೆಟ್ ಇದು ವೇಟಿಂಗ್ ಜನರಲ್ ಎರಡೂ ಒಂದೇ ಆಗೈತದೆ. ನೋಡಿ ಸರ್, 2 ಸೀಟ್ ಬೇಕೇನೋ ಒಂದು ಮಾಡಿ. ಹಾಂ ನೋಡಿ ಸರ್, ಬರೋದು ಮಾಡಿಕೊಡ್ತೀರಾ? ಯಾವತ್ತು? ನಾಳೆನೇ ನೈಟು ಆ ಕಡೆಯಿಂದ ಹಾಸನ ಸೋಲಾಪುರ. ಸರ್ ಟಿಕೆಟ್ ಇದೆ, PNR ನಂಬರ್ ಇದೆ, ವೇಟಿಂಗ್ ಲಿಸ್ಟ್ ಇದೆ, ಕನ್ಫರ್ಮ್ ಮಾಡಿಕೊಡ್ಬೇಕು. ಏನು ಹೇಳ ನಂಬರ್ ಹೇಳ? ನಂಬರ್ ಹೇಳಿ. 4322 41 059 ರಾಯಚೂರು. ಹಾಂ, ರಾಯಚೂರು ಮಂತ್ರಾಲಯ. ಅಲ್ಲ ಮಾಡಲಿಲ್ಲ. ಇದು ಈಗ ನಾವು ಹೊರಡೋದಾ? ನೀವು ಹೊರಡಿ. ಎಷ್ಟೊತ್ತಿಗೆ ಬರುತ್ತೆ ಇದು? ಫೋನ್ ಮಾಡಿ ನಂಬರ್ಗೆ. ಓಕೆ, ಮಾಡ್ತೀನಿ. 1 ಅವರಲ್ಲಿ ಮಾಡಿ. 1 ಅವರ್ ಅಲ್ಲ? ಹೌದು. ಈಗ ಒಂದು 2:15 ಬರೋದು ಮಾಡ್ತೀರಾ? ಈಗ ಫಸ್ಟ್ ಇದು ಮಾಡ್ಕೊಂಡು ಆಮೇಲೆ ನಿಮಗೆ ಫೋನ್ ಮಾಡ್ತೀನಿ. ಥ್ಯಾಂಕ್ ಯು. 9 ಜನರನ್ನ ವಶಕ್ಕೆ ಪಡೆದು ರೈಲ್ವೆ ಪೊಲೀಸರು ದೂರನ್ನು ದಾಖಲಿಸಿಕೊಂಡಿದ್ದಾರೆ. ಈ ಹಿಂದೆಯೂ ಕೂಡ ನಕಲಿ ಟಿಕೆಟ್ ಹಾಗೂ ರಿಸರ್ವೇಷನ್ ಟಿಕೆಟ್ ನೆಪದಲ್ಲಿ ಜನರಿಗೆ ವಂಚನೆ ಮಾಡ್ತಾ ಇದ್ದ ಗ್ಯಾಂಗ್ ಅನ್ನ ಬಂಧಿಸಲಾಗಿತ್ತು. ಉತ್ತರ ಭಾರತದ ಪ್ರಯಾಣಿಕರಿಗೂ ಕೂಡ ವಂಚನೆ ಮಾಡಿದ್ದು ಇನ್ನೊಮ್ಮೆ ಈ ರೀತಿಯ ಅಕ್ರಮ ಎಸಗಿದ್ರೆ ಐಡಿಯನ್ನ ಬಂದ್ ಮಾಡುವಂತಹ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಇನ್ನು ರೈಲ್ವೆ ಸೀಟು ಚಾರ್ಟ್ ತಯಾರಿಸುವಂತಹ ಸಿಬ್ಬಂದಿಗಳ ಪಾತ್ರದ ಬಗ್ಗೆಯೂ ಕೂಡ ಇನ್ವೆಸ್ಟಿಗೇಷನ್ ನಡೆಸಲಾಗ್ತಿದೆ. ಪ್ರಕಾಶ್ ಡಿ ರಾಂಪುರ್, ಪಬ್ಲಿಕ್ ಟಿವಿ, ಬೆಂಗಳೂರು.